ನಮ್ಮ ಮಾದಪ್ಪನ ಬೆಟ್ಟದಲ್ಲಿ ಒಂದು ಒಳ್ಳೆ ಮಳೆ ಆಯಿತು. ಈ ಸಂದರ್ಭದಲ್ಲಿ ಮಳೆ ಎಷ್ಟು ಜನಕ್ಕೆ ಯಾವ ಥರ ಅನುಕೂಲ ಆಗುತ್ತೆ ಏನೋ ಗೊತ್ತಿಲ್ಲ. ಆದರೆ ನಮ್ಮ ಮಹದೇಶ್ವರ ಬೆಟ್ಟಕ್ಕೆ ಮಾತ್ರ ತುಂಬ ಅತ್ಯವಶ್ಯಕ. ಯಾಕೆಂದರೆ ನಮ್ಮ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಕೆಲವು ಕಡೆ ಅರಣ್ಯ ಪ್ರದೇಶಗಳು ಬೆಂಕಿ ಅನಾಹುತಕ್ಕೆ ಒಳಪಟ್ಟಿದ್ವು. ಸದ್ಯ ಏನು ಈ ಥರದ ಒಂದು ಮಳೆ ಆಗಿರೋದ್ರಿಂದ ಏನು ಆ ಒಂದು ಬೆಂಕಿಯನ್ನು ನಂದಿಸ್ತಕ್ಕಂಥ ಕೆಲಸಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನನ್ನ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಇಲ್ಲಿ ನಾನು ಈಗಾಗಲೇ ವಿಡಿಯೋನ ಪ್ರಸಾರ ಮಾಡಿದ್ದೀನಿ. ಇಲ್ಲಿ ಭದ್ರತೆ ಇಲ್ಲ ಅಂತ ಅಂದ್ಬಿಟ್ಟು ನೋಡಿ, ಈಗ ಭದ್ರತೆ ಮಾಡೋಕ್ಕೇನೋ ಈ ಕಲ್ಲುಗಳನ್ನ ಹಾಕಿದ್ದಾರೆ. ಸಾಕಷ್ಟು ವಿಡಿಯೋಗಳನ್ನ ಪ್ರಸಾರ ಮಾಡಿದ್ದೀನಿ, ವೀಕ್ಷಣೆ ಮಾಡ್ಬೋದು. ಬಹುಶಃ ಇಲ್ಲಿ ಕಲ್ಲುಗಳನ್ನು ಜೋಡಿಸಿ ಇಲ್ಲೊಂದು ಭದ್ರತೆಯನ್ನು ಕಲ್ಪಿಸಿ ಕೊಡ್ತಾರೆ ಅಂತ ನಾನು ಬಹಳ ಒಂದು ನಿರೀಕ್ಷೆಯಲ್ಲಿದ್ದೀನಿ. ಇಲ್ಲಿ ಯಾವ ಥರ ಒಂದು ಭದ್ರತೆಯನ್ನು ಕಲ್ಪಿಸಿ ಕೊಡ್ತಾರೆ ಇದ್ರ ಬಗ್ಗೆ ಒಂದು ವಿಡಿಯೋ ಪ್ರಸಾರ ಮಾಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಈ ತಿರುವುಗಳಲ್ಲಿ ಜೋಪಾನ ಬಂದಂಥ ವಾಹನಗಳು ಏನು ಬಂದು ಈ ಬಂಡೆಗಳಿಗೆ ಹೊಡ್ಕೊಳ್ತದೆ ಅಂತ ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನ ಪ್ರಸಾರ ಮಾಡಿದ್ದೀನಿ. ಅದರ ನಿಮಿತ್ತ ನಾನು ಮುಂದಿನ ದಿವಸ ಇಲ್ಲಿ ಭದ್ರತೆಯನ್ನು ನೋಡಬಹುದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಬಹಳ ಕಾತುರದಿಂದ ಕಾಯ್ತಾ ಇದ್ದೀನಿ, ದಯವಿಟ್ಟು ನಿರೀಕ್ಷಿಸಿ. ಏನೋ ನಮ್ಮ ಮಹದೇಶ್ವರ ಬೆಟ್ಟ ಪವಾಡ ಪುಣ್ಯಕ್ಷೇತ್ರ ಸುತ್ತಮುತ್ತ ಒಂದು ಸಾಧಾರಣ ಮಳೆಯಾಗಿದೆ. ಮಹದೇಶ್ವರ ಬೆಟ್ಟದಲ್ಲಿ ಒಂದು ದೊಡ್ಡ ಪ್ರಮಾಣದ ಮಳೆ ಆಯಿತು. ಈ ಭಾಗ ಎಲ್ಲ ಒಂದು ಸಾಧಾರಣ ಮಳೆ, ಅಂಥ ದೊಡ್ಡದೇನೂ ಇಲ್ಲ. ಈ ಕಡೆ ಎಲ್ಲ ಒಂದು ಸಾಧಾರಣ ಮಳೆಯಾಗಿದೆ. ಈ ಒಂದು ಮಳೆಯ ಉಪಯೋಗ ಯಾವ ತರಹದಲ್ಲಿ ಅನುಕೂಲವಾಗುತ್ತೆ ಅಂದರೆ, ಒಂದು ಪ್ರಾಣಿ ಸಂಕುಲಕ್ಕೆ ನೀರಿನ ಒಂದು ಸದುಪಯೋಗ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆ ಅಂತಂದರೆ ಅಂಥ ದೊಡ್ಡ ಮಳೆ ಏನೂ ಅಲ್ಲ, ಇದನ್ನು ಮಳೆಗಾಲನೂ ಅಲ್ಲ, ಇದೊಂದು ಬೇಸಿಗೆಗಾಲ. ಇಲ್ಲಿ ಬಹುಮುಖ್ಯವಾಗಿ ಏನು ಈ ಅರಣ್ಯ ಪ್ರದೇಶಗಳು ಏನು ಈ ಒಂದು ಬೆಂಕಿ ಅನಾಹುತಕ್ಕೆ ಒಳಪಡುತ್ತೆ ನೋಡಿ, ಅದರಿಂದ ತಡೆಗಟ್ಟಬಹುದು. ಅದೊಂದು ಬಹಳ ಮುಖ್ಯವಾದ ವಿಚಾರ ಅಂತ ಹೇಳೋದಕ್ಕೆ ಬಯಸ್ತೇನೆ. ದಯವಿಟ್ಟು ಪ್ರವಾಸಿಗರಲ್ಲಿ ಒಂದು ಸವಿನಯ ಮನವಿ ಮತ್ತು ಸಾರ್ವಜನಿಕ ವಲಯದಲ್ಲೂ ಸಹ ಒಂದು ಮನವಿ ಮಾಡ್ಕೊಳ್ತೀವಿ. ದಯಮಾಡಿ ಏನು ಈ ಒಂದು ಬೇಸಿಗೆ ಸಮಯದಲ್ಲಿ ಅರಣ್ಯ ಪ್ರದೇಶದಲ್ಲಿ ದಯವಿಟ್ಟು ಬಹಳ ಜೋಪಾನವಾಗಿರಿ. ಏಕೆಂದರೆ ಅರಣ್ಯವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಿಮ್ಮೆಲ್ಲರ ಹೊಣೆಯಾಗಿರ್ತದೆ. ಈ ಅರಣ್ಯ ಪ್ರದೇಶಗಳನ್ನು ಅವಲಂಬಿಸಿ ಸಾಕಷ್ಟು ವನ್ಯಜೀವಿಗಳು ವಾಸವಾಗಿರ್ತವೆ, ಉಭಯಜೀವಿಗಳು ವಾಸವಾಗಿರ್ತವೆ. ನೀವು ಆಕಸ್ಮಿಕವಾಗಿ ಏನು ಈ ಒಂದು ಅರಣ್ಯ ಪ್ರದೇಶಗಳನ್ನು ಬೆಂಕಿ ಅನಾಹುತಕ್ಕೆ ಒಳಪಡಿಸಿದಲ್ಲಿ ಅದಕ್ಕೆ ಸಾಕಷ್ಟು ಜೀವಿಗಳ ಒಂದು ಪ್ರಾಣ ಹಾನಿಯಾಗುತ್ತೆ. ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅರಣ್ಯ ಪ್ರದೇಶಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸಿ ಅಂತ ಈ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ. ನಮಗೆ ಏನೋ ಈ ಯುಗಾದಿ ಸಂದರ್ಭದಲ್ಲಿ ಒಂದು ಮಳೆ ಆಗುತ್ತಂತೆ. ಬಹುಶಃ ಮಳೆ ಇದೇ ಇರ್ಬೋದು. ಮುಂದಿನ ದಿನಗಳು ನಾವು ಬೇಸಿಗೆಯನ್ನು ಎದುರಿಸುವ ಸಮಯ ಹತ್ತಿರದಲ್ಲೇ ಇದೆ. ಇದು ಮಾರ್ಚ್ ತಿಂಗಳು, ಏಪ್ರಿಲ್ ತಿಂಗಳು ಬೇಸಿಗೆಗಾಲ. ನಮ್ಮ ಕರ್ನಾಟಕ ಸಾರಿಗೆ ಅಣ್ಣವರು ಹೋಗ್ಬಿಡಿ, ಎಲ್ಲ ಸುಮಾರು ಜನ ನಮ್ಮ ಬಸ್ನ ಚಾಲಕರು ನಮ್ಮ ಸ್ನೇಹಿತರಾಗ್ಬಿಟ್ಟವ್ರೆ. ಯಾಕಂದ್ರೆ ಸಾಕಷ್ಟು ವಿಡಿಯೋಗಳು ಬಿಟ್ಟಿದ್ದೀನಿ. ಬೇಸಿಗೆ ಗಾಲ ಹತ್ತಿರದಲ್ಲೇ ಇದೆ, ಬೇಸಿಗೆಗಾಲ ಹತ್ತಿರದಲ್ಲಿದೆ. ಆದ್ದರಿಂದ ದಯವಿಟ್ಟು ಏನು ಅರಣ್ಯ ಪ್ರದೇಶಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ವಹಿಸಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ. ಹಾಗೆ ಪ್ರಾಣಿ ಪಕ್ಷಿ ಸಂಕುಲಕ್ಕೆ ಅನುಕೂಲಕರವಾದ ನಿಟ್ಟಿನಲ್ಲಿ ನೀರಿನ ಒಂದು ಸದುಪಯೋಗವನ್ನು ಮಾಡಿಕೊಡಿ. ಅರ್ಥ ಆಯ್ತಾ? ಯಾವ ಥರ ಏನು ಅಂತ ನಂಗೆ ಗೊತ್ತಿಲ್ಲ. ನಿಮ್ಮ ಪ್ರದೇಶಗಳು ಎಲ್ಲೆಲ್ಲಿದೆ, ಆ ಪ್ರದೇಶಗಳಲ್ಲಿ ತಾವು ಒಂದು ಏನು ನಿಮ್ಮ ಒಂದು ತಾರಸಿ ಮೇಲೆ ನೀರು ಹಾಕ್ತಿರೋ, ಇಲ್ಲ ಏನು ಹೊಲ ಗದ್ದೆಗಳಲ್ಲಿ ನೀರು ಹಾಕ್ತಿರೋ, ಯಾವ ಥರ ಹಾಕ್ತಿರೋ ಗೊತ್ತಿಲ್ಲ. ಒಟ್ಟು ನಿಮ್ಮ ಓನ್ ರೆಸ್ಪಾನ್ಸ್ ತಗೊಂಡು ದಯವಿಟ್ಟು ನೀರಿನ ಒಂದು ವ್ಯವಸ್ಥೆಗಳನ್ನು ಪ್ರಾಣಿ ಪಕ್ಷಿ ಸಂಕುಲಕ್ಕೆ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡಿ ಅಂತ ಈ ಒಂದು ಮನವಿಯನ್ನು ಮಾಡ್ಕೊಳ್ತೀವಿ. ಈ ಕಡೆ ಎಲ್ಲ ಮಳೆ ಕಡಿಮೆ ಇದೆ. ಮಹದೇಶ್ವರ ಬೆಟ್ಟದಲ್ಲಿ ನಿರಂತರವಾಗಿ ಸುಮಾರು 1 ಗಂಟೆ ಸಮಯ ಮಳೆ ಆಯಿತು. ಹಾಗೆ ತದನಂತರ ಇನ್ನೂ ಸಹ ಆಗ್ತಾ ಇತ್ತು. ಇಷ್ಟಿದೆಯಪ್ಪ ವಿಚಾರ. ಈ ಕಡೆ ಎಲ್ಲ ಮಳೆ ಇಲ್ಲ, ತಾಳ್ಬೆಟ್ಟದ ಮೇಲ್ಭಾಗ ಒಂದಷ್ಟು ಮಳೆಯಾಗಿದೆ ಅಷ್ಟೇ. ಓಕೆ, ಇದು ಶಾಶ್ವತವಾದ ಮಳೆ ಅಲ್ಲ. ಇದೇನೋ ಒಂಥರ ಯುಗಾದಿ ಸಂದರ್ಭದಲ್ಲಿ ಒಂದ್ಸಲ ಮಳೆ ಬಂದು ಹೋಗ್ತದೆ ಅಂತ ಮಳೆ ಇದು. ನಿನ್ನೆ ಒಂದು ವಿಡಿಯೋ ಪ್ರಸಾರ ಮಾಡಿರ್ತೀನಿ ಬಂಧುಗಳೇ. ಯಾರ ಪುಣ್ಯಾತ್ಮರು ನನ್ನ ಟಾರ್ಗೆಟ್ ಮಾಡಕ್ಕೆ ನೋಡ್ತವ್ರೆ. ನಮ್ಮ ಜನ ತಪ್ಪು ಕಂಡುಹಿಡಿಯೋದ್ರಲ್ಲಿ ನಿಪುಣರು ಅಂತ ಹೇಳೋದಕ್ಕೆ ಬಯಸ್ತೀನಿ. ಒಟ್ಟು ನಮ್ಮಲ್ಲಿ ತಪ್ಪುಗಳನ್ನ ಕಂಡುಹಿಡಿತಾನೇ ಇರ್ಬೇಕು. ಅವ್ರಿಗೆ ತಪ್ಪು ಕಂಡುಹಿಡ್ದಿಲ್ಲ ಅಂದರೆ ಸಮಾಧಾನನೇ ಇಲ್ಲ ಅವ್ರಿಗೆ. ಅದಕ್ಕೆ ಸುದೀಪ್ ಅವರು ಒಂದು ಮಾತು ಹೇಳ್ತಾರೆ,
ಯಾವಾಗಲೂ ನಮ್ಮ ತಪ್ಪುಗಳನ್ನ ಕಂಡುಹಿಡಿಯೋರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಯಾಕೆಂದರೆ ಅವರು ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ತಾರೆ. ಅದಕ್ಕೋಸ್ಕರ ನೀವು ತಲೆ ಕೆಡಿಸ್ಕೊಬೇಡಿ. ಯಾಕಂದ್ರೆ ಅವ್ರು ಹೋಗ್ತಕ್ಕಂಥ ಒಂದು ದಾರಿ ತಪ್ಪೋಗಿರ್ತದೆ. ಅಂಥವ್ರ ಬಗ್ಗೆ ನೀವ್ಯಾಕೆ ವರಿ ಮಾಡ್ಕೊಬೇಕು ಅಂತ ಸುದೀಪ್ ಅವರು ಒಂದು ಒಳ್ಳೆ ಜೀವನದ ಅತ್ಯಮೂಲ್ಯವಾದಂತಹ ಮಾತನ್ನು ಹೇಳಿರ್ತಾರೆ. ಸೊ ಅದನ್ನು